18 ಮಂದಿ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ವಿರುದ್ಧ ದೂರಿಗೆ ಈಗ ಖಾದರ್ ಕೆಂಡಾಮಂಡಲರಾಗಿದ್ದಾರೆ. ಸ್ಪೀಕರ್ ವಿರುದ್ಧ ಇತ್ತ ಬಿಜೆಪಿ ನಿಯೋಗ ನಿನ್ನೆ ಗವರ್ನರ್ಗೆ ದೂರನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಕೆಂಡಾಮಂಡಲರಾಗಿದ್ದಾರೆ. ನಿನ್ನೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದ ಬಿಜೆಪಿ ನಿಯೋಗ ಇನ್ನು ಅಮಾನತು ಮರುಪರಿಶೀಲನೆಗೆ ಸ್ಪೀಕರ್ ಮುಂದಾಗಿದ್ರು. ಕಾನೂನು ಸಚಿವರ ಜೊತೆ ಚರ್ಚೆಗೆ ಖಾದರ್ ಮುಂದಾಗಿದ್ರು. ಇನ್ನು ಪ್ರಕರಣ ಇತ್ಯರ್ಥಕ್ಕೆ ಸಮಯವನ್ನ ನಿಗದಿಪಡಿಸಿದ್ರು ಸ್ಪೀಕರ್ ಯುಟಿ ಖಾದರ್. ಈ ಮಧ್ಯೆಯೇ ರಾಜಭವನದ ಕದ ತಟ್ಟಿರುವ ಬಿಜೆಪಿ ನಿಯೋಗ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಮಾನತನ್ನ ವಾಪಸ್ ಪಡೆಯೋದು ಅನುಮಾನ ಅಂತಾನೆ ಹೇಳಬಹುದು. ಎಸ್ ನೋಡಿ, 18 ಮಂದಿ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಮಾನತನ್ನ ವಾಪಸ್ ಪಡಿಬೇಕು ಅಂತ ಈಗಾಗಲೇ ಬಿಜೆಪಿ ನಿಯೋಗ ಸ್ಪೀಕರ್ ಯುಟಿ ಖಾದರ್ರನ್ನ ಈ ಹಿಂದೆಯೇ ಭೇಟಿ ಮಾಡಿ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಅದಾದ್ಮೇಲೆ ನಿನ್ನೆ ಸ್ಪೀಕರ್ ವಿರುದ್ಧ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದು. ಈಗ ಇದು ಖಾದರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಮಾನತನ್ನ ವಾಪಸ್ ಪಡೆಯೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ರಾಜಪ್ಪ, ಇನ್ನೇನು ಈ ಪ್ರಕರಣದ ಇತ್ಯರ್ಥಕ್ಕೆ ಸ್ಪೀಕರ್ ಸಮಯವನ್ನ ಕೂಡ ನಿಗದಿಪಡಿಸಿದ್ರು. ಅಷ್ಟರಲ್ಲಿ ನಿನ್ನೆ ಬಿಜೆಪಿ ನಿಯೋಗ ಸ್ಪೀಕರ್ ವಿರುದ್ಧ ಗವರ್ನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅಮಾನತು ವಾಪಸ್ ಪಡೆಯೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಏನು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಆದಂತ ಘಟನೆಯಲ್ಲಿ ಬಿಜೆಪಿಯ 18 ಜನ ಶಾಸಕರು ಸ್ಪೀಕರ್ ಪೀಠಕ್ಕೆ ಏರಿ ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ ಅಶಿಸ್ತನ್ನ ಪ್ರದರ್ಶನ ಮಾಡಿದ್ರು ಅಂತ 18 ಜನ ಶಾಸಕರನ್ನ ಸ್ಪೀಕರ್ ಯುಟಿ ಖಾದರ್ 6 ತಿಂಗಳ ಅವಧಿಗೆ ಅಮಾನತನ ಮಾಡಿದ್ರು. ಈ ಒಂದು ಅಮಾನತನ್ನ ಅವರು ತೆರವು ಮಾಡಬೇಕು ಅಂತ ಬಿಜೆಪಿ ಶಾಸಕರುಗಳು ಹಲವಾರು ದಿನಗಳಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನದ ಭಾಗವಾಗಿ ಅವರು ಸಭೆಯನ್ನ ನಡೆಸಿ ಸ್ಪೀಕರ್ ಅವರಿಗೆ ಮನವಿಯನ್ನ ಕೊಟ್ಟರು. ಮತ್ತೆ ಬೇರೆ ಬೇರೆ ಹಂತದಲ್ಲೂ ಸಹ ಹೋರಾಟವನ್ನ ಮಾಡುವ ಮೂಲಕ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡಿ ಸ್ಪೀಕರ್ಗೆ ಮನವಿ ಕೊಟ್ಟರು. ಅದಾದ ನಂತರ ಸ್ಪೀಕರ್ ಅವರನ್ನ ಖುದ್ದು ಭೇಟಿ ಮಾಡಿ ಆರ್ ಅಶೋಕ್ ಅವರು ಮತ್ತು ಉಳಿದ ಶಾಸಕರು ಮನವಿಯನ್ನು ಸಲ್ಲಿಸಿದ್ರು. ಮತ್ತು ಶಾಸಕರು ಸಹ ಪ್ರತ್ಯೇಕವಾಗಿ ದೂರನ್ನು ಸಲ್ಲಿಸಿದ್ರು. ಆದ್ರೆ ಸ್ಪೀಕರ್ ಅವರು ಹೇಳ್ತಿರೋಂಥದ್ದು, ಏಕೈಕ ಅವರು ಸಲಹೆ ಕೊಡ್ತಿರೋಂಥದ್ದು, ನೀವು ಮಾಡಿದ ತಪ್ಪಿಗೆ ಅಥವಾ ನೀವು ಏನು ಆ ಒಂದು ಸಂದರ್ಭದಲ್ಲಿ ನಡೆಸುವಂತ ಏನು ಎಡವಟ್ಟಿಗೆ ಅಥವಾ ತಪ್ಪಿಗೆ ನೀವು ಕ್ಷಮಾಪಣೆಯನ್ನು ಕೋರಿ ಅಥವಾ ವಿಷಾದವನ್ನು ವ್ಯಕ್ತಪಡಿಸಿ ನನಗೆ ಪತ್ರವನ್ನು ಕೊಡಿ. ನಿಮ್ಮೆಲ್ಲರ ಅಮಾನತನ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತ ರದ್ದುಪಡಿಸ್ತೀನಿ ಅಂತ ಸೂಚನೆಯನ್ನ ಪದೇ ಪದೇ ಸ್ಪೀಕರ್ ನೀಡಿದ್ರು ಸಹ ಬಿಜೆಪಿ ನಾಯಕರು ಯಾವುದೇ ಕಾರಣಕ್ಕೂ ಕ್ಷಮಾಪಣೆಯನ್ನು ಕೋರೋದಿಲ್ಲ ನಾವು ಅಂತ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಈಗ ಸ್ಪೀಕರ್ ಅವರು ಈ ಒಂದು ಸಂಬಂಧಪಟ್ಟಂತೆ ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲಿ ಆರ್ ಅಶೋಕ್ ಅವರು ಸ್ಪೀಕರ್ ಭೇಟಿ ಮಾಡಿ ಒಟ್ಟು ಹಲವಾರು ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷ ಸೇರಿದಂತೆ ಸ್ಪೀಕರ್ ಭೇಟಿ ಮಾಡಿ ಆ ಶಾಸಕರ ಅಮಾನತನ ವಾಪಸ್ ಪಡಿಬೇಕು ಅಂತ ಮನವಿನ ಮಾಡಿದ್ರು. ಆ ಒಂದು ಮನವಿನ ಪರಿಗಣಿಸಿದ ಸ್ಪೀಕರ್ ಅವರು ನಿನ್ನೆ ಸಚಿವ ಎಚ್.ಕೆ. ಪಾಟೀಲ್ ಅವ್ರ ಜೊತೆ ಸಭೆಯನ್ನ ನಿಗದಿ ಮಾಡಿದ್ರು. ಆ ಸಭೆ ಸುಮಾರು ಮಧ್ಯಾಹ್ನ 12 ಗಂಟೆ ನಂತರ ನಿಗದಿಯಾಗಿತ್ತು. ಅಷ್ಟು ಒಳಗಾಗಿನೇ ಬಿಜೆಪಿ ಶಾಸಕರುಗಳು ರಾಜ್ಯಪಾಲರ ಅನುಮತಿಯನ್ನು ಪಡ್ಕೊಂಡು ರಾಜ್ಯಪಾಲರಿಗೆ ಸ್ಪೀಕರ್ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಮಾನತನ್ನ ವಾಪಸ್ ಪಡಿಬೇಕು ಅಂತ ಪ್ರಕ್ರಿಯೆ ಆರಂಭಿಸಿದಂತ ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಅಸಮಾಧಾನ ಆಗಿದೆ. ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮತ್ತೆ ಸ್ಪೀಕರ್ ಅವರು ಚರ್ಚೆ ನಡೆಸಿ ಅಮಾನತನ್ನ ವಾಪಸ್ ಪಡೆಯಲಿಕ್ಕೆ ಏನೆಲ್ಲ ಪ್ರಕ್ರಿಯೆಗಳಿವೆ ಮತ್ತು ಈಗಾಗಲೇ 2 ತಿಂಗಳ ಸಮಯ ಮುಗಿದಿದೆ. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಅವ್ರನ್ನ ಈ ರೀತಿ ದೂಡುವಂತದ್ದು ಸರಿಯಲ್ಲ. ಹಾಗಾಗಿ ಆದಷ್ಟು ಬೇಗ ವಾಪಸ್ ತೆಗೆದುಕೊಳ್ಳುವಂತ ಪ್ರಕ್ರಿಯೆಯನ್ನು ಆರಂಭಿಸಿದ್ರೆ ಈ ನಡುವೆ ದೂರನ್ನ ಕೊಟ್ಟಿರುವಂತಹ ಬಿಜೆಪಿ ನಾಯಕರ ವರ್ತನೆಗೆ ಸ್ಪೀಕರ್ ಯುಟಿ ಖಾದರ್ ಕೆಂಡಾಮಂಡಲಾಗಿದ್ದಾರೆ. ಹಾಗಾಗಿ ನೀವು ರಾಜ್ಯಪಾಲರಿಗೆ ನಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದೀರಿ, ಮುಂದಿನ ತಿಂಗಳು ಬೇಕಾದ್ರೆ ರಾಷ್ಟ್ರಪತಿಗೆ ಬೇಕಾದ್ರೆ ನೀವು ದೂರನ್ನ ಕೊಟ್ಕೊಳ್ಳಿ, ಏನು ಸಮಸ್ಯೆ ಏನಿದ್ರು ಇಲ್ಲೇ ಸಹ ಇತ್ಯರ್ಥ ಮಾಡ್ಕೊಳ್ಬೇಕು. ನಿಮ್ಮ ವರ್ತನೆ ವಿರುದ್ಧ ನಾನು ಕೊಟ್ಟುವಂತ ಶಿಕ್ಷೆಯನ್ನ ರಾಜ್ಯಪಾಲರ ಮುಂದೆ ಇಲ್ಲ ಅಥವಾ ರಾಷ್ಟ್ರಪತಿ ಮುಂದೆ ತೆಗೆದುಕೊಂಡಿದ್ರು ಸಹ ಅದನ್ನ ಬಗೆಹರಿಸಲಿಕ್ಕೆ ಅಂತಿಮವಾಗಿ ನನ್ನ ಹತ್ರನೇ ಬರಬೇಕು. ಹಾಗಾಗಿ ಸಮಸ್ಯೆಯನ್ನ ಜಟಿಲಗೊಳಿಸುವಂತ ತಂತ್ರವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ತಂತ್ರಕ್ಕೆ ಪ್ರತಿತಂತ್ರವಾಗಿ ಈ ಸಮಸ್ಯೆಯನ್ನ ನಾವು ಅದನ್ನ ಇತ್ಯರ್ಥನ ಮಾಡಿದ್ರೆ ಹಾಗೇನೆ ಬಿಡ್ತೇನೆ ಅಂತ ಒಂದು ನಿರ್ಧಾರಕ್ಕೆ ಯುಟಿ ಖಾದರ್ ಬಂದಿದ್ದಾರೆ. ಹಾಗಾಗಿ ಈ ಒಂದು ಬಿಜೆಪಿ ಶಾಸಕರ 18 ಜನರ ಅಮಾನತು ಪ್ರಕರಣ ಇದು. ಆ ಪ್ರಕರಣ ಬಗೆಹರಿಸಲಿಕ್ಕೆ ಬಿಜೆಪಿ ನಾಯಕರು ಅವಕಾಶ ಕೊಡ್ತಿಲ್ಲ ಅಂತ ಆರೋಪವನ್ನು ಸಹ ಖಾದರ್ ಮಾಡಿದ್ದಾರೆ. ಮತ್ತು ಈ ಒಂದು ಪ್ರಕರಣವನ್ನ ಅವ್ರು ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡೋದ್ರು ಚಿಂತೆ ಇಲ್ಲ, ಅಂತಿಮವಾಗಿ ನನ್ನ ಹತ್ರ ಬಂದ್ರೆ ಇಲ್ಲೇ ಬಂದು ಅವ್ರು ಕ್ಷಮಾಪಣೆ ಕೇಳಿದ್ರೆ ಮಾತ್ರ ಈ ಪ್ರಕರಣಕ್ಕೆ ಇತ್ಯರ್ಥ ಆಗತ್ತೆ ಅಂತ ಒಂದು ಸಂದೇಶನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿರ್ಬೋದು, ರಾಜ್ಯದಲ್ಲಿರುವಂತ ರಾಜ್ಯಪಾಲರು
ಬಿಜೆಪಿಯ ನೇಮಕಾತಿ ಆಗಿರೋರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ತಮ್ಮ ಅಧಿಕಾರವನ್ನ ಬಳಸುವಂತ ಪ್ರಯತ್ನವನ್ನು ಮಾಡ್ತಿರೋದು ಖಾದರ್ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ 18 ಜನ ಶಾಸಕರ ಅಮಾನತು ಪ್ರಕರಣ ಮತ್ತಷ್ಟು ದಿನಗಳ ಕಾಲ ಮುಂದೂಡುವಂತ ಸಾಧ್ಯತೆ ಇದೆ ಮತ್ತು ತತ್ಕ್ಷಣದಲ್ಲಿ ಅಮಾನತು ವಾಪಸ್ ಪಡೆಯುವಂತ ಸಾಧ್ಯತೆ ಬಹುತೇಕ ಕ್ಷೀಣವಾಗ್ತಾ ಇದೆ. ಮಧುಮಾಲಾ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.